ಹಲೋ ನಮಸ್ಕಾರ. ಗೋವನ್ ಸ್ಪೈಸ್ ಬಾಕ್ಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಿರೋ ಡಿಶ್ ನಿಮಗೆ ತುಂಬ ಲೇಸಿ ಆಗಿದ್ದಾಗ ತಿಂದು ಆರಾಮ ಮಾಡಬೇಕು ಅಂತಿದ್ದಾಗ ಸರಿಯಾಗಿದೆ. ಎಲ್ಲ ಗೋವನ್ ಮನೆಯಲ್ಲೂ ಈ ರೆಡ್ ಚಿಕನ್ ಕರಿ ಮಾಡ್ತಾರೆ. ಅದಕ್ಕೆ ಹಾಕೋ ಮಸಾಲ ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ. ಅದರಲ್ಲಿ ಒಂದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಮಾಡೋದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ ಚಿಕನ್, ಟೊಮ್ಯಾಟೊ, ಈರುಳ್ಳಿ, ಕೆಂಪು ಮೆಣಸಿನ ಪುಡಿ, ಅರಿಶಿನ. ಇದಕ್ಕೆ ಒಂದು ಪೇಸ್ಟ್ ಕೂಡ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಸಕ್ಕರೆ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಕಾಳು, ಮೆಣಸು, ಚಕ್ಕೆ, ಲವಂಗ ಮತ್ತು ಜೀರಾ. ಮೊದಲಿಗೆ ನಾವು ಪೇಸ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಅದು ಇದಕ್ಕೆ ಮುಖ್ಯ. ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಸ್ವಲ್ಪ ಉಪ್ಪು, ಸಕ್ಕರೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಡ್ರೈ ಸ್ಪೈಸಸ್. ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕೊಳ್ಳಿ. ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಬ್ರೌನ್ ಆಗೋ ತನಕ ಅಥವಾ ಚೆನ್ನಾಗಿ ಬೇಯೋ ತನಕ. ಈರುಳ್ಳಿ ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಟೊಮ್ಯಾಟೊ ಹಾಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಇದೊಂದು 5 ನಿಮಿಷ ತಗೊಳುತ್ತೆ. ಟೊಮ್ಯಾಟೊ ಈಗ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಚಿಕನ್ ಪೀಸಸ್ ಹಾಕೋತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಸಾಲಾನ ಹಾಕೊಳ್ಳೋಣ. ಇದನ್ನು ಚೆನ್ನಾಗಿ ಕೂಡಿಸ್ಕೊಳ್ಳಿ. ಮಸಾಲೆ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಹಾಕೊಳ್ಳೋಣ ಮತ್ತು ಸ್ವಲ್ಪ ನೀರು. ನಿಮಗೆ ಬೇಕಾದಷ್ಟು ನೀರು ಹಾಕೊಳ್ಳಿ. ಗಟ್ಟಿ ಆಗಬೇಕಾ ತೆಳು ಆಗಬೇಕಾ ನಿಮಗೆ ಬಿಟ್ಟಿದ್ದು. ಇದನ್ನ ಒಂದು ಅರ್ಧ ಗಂಟೆ ಬೇಯಿಸಬೇಕಾಗತ್ತೆ. ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಹಾಕೊಳ್ಳಿ. ಚಿಕನ್ ಈಗ ಚೆನ್ನಾಗಿ ಬೆಂದಿದೆ. ಇದನ್ನ ಸರ್ವ್ ಮಾಡ್ಬೋದು. ಈಗ ಇದ್ರ ಘಮ ನಿಮ್ಮ ತನಕ ಬರೋದಾಗಿದ್ದಿದ್ರೆ ನಿಮಗೆ ತುಂಬಾನೇ ಹಸುವಾಗಿರೋದು. ಇದನ್ನ ಬಿಳಿ ಅನ್ನದ ಜೊತೆ ಸರ್ವ್ ಮಾಡಿ. ನಿಮ್ಮ ಮನೆಯವ್ರಿಗೆ ತುಂಬಾನೇ ಖುಷಿ ಆಗುತ್ತೆ.